ಸಮುದಾಯ ಶೇಕಡಾ 95ರಷ್ಟು ಮತದಾನವನ್ನ ಹೊಂದಿದ್ದರೂ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ನಿಲ್ಲಿಸದೇ ಇರುವುದರ ಬಗ್ಗೆ ರಾಜ್ಯ ಅಲ್ಪಸಂಖ್ಯಾತರ ಹಿತರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೇದಿಕೆಯ ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬುಲ್ಲಾ, ಸಚಿವ ಜಮೀರ್ ಅಹಮದ್ ಅವರು ಮತ್ತು ಉಲೇಮಾಗಳು ಕಾಂಗ್ರೆಸ್ನಲ್ಲಿರುವ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದರು. ಆದರೆ ಕಾಂಗ್ರೆಸ್ ಸಚಿವ ಜಮೀರ್ ಮತ್ತು ಉಲೇಮಾರರನ್ನ ಅವಮಾನಿಸಿತ್ತು. ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಪಕ್ಷದ ಇತರೆ ಮುಖಂಡರು ಅವಮಾನಿಸಿದ್ದಕ್ಕೆ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಅಲ್ಪಸಂಖ್ಯಾತರ ಧ್ವನಿಯಾಗಿರುವಂತಹ ಸನ್ಮಾನ್ಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಹಾಗೂ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಉಲೇಮಾಗಳು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ದಾವಣಗೆರೆಯಲ್ಲಿ ಮುಸ್ಲಿಂ ಸಮಾಜದ ವ್ಯಕ್ತಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದು. ಈ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ರವರು ನಮ್ಮ ಸಮುದಾಯದ ಪರವಾಗಿ ದೃಢವಾಗಿ ನಿಂತಿದ್ದಾರೆ. ಇದಕ್ಕೆ ಅವರಿಗೆ ನಮ್ಮ ಸಮುದಾಯದ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಕೂಡ ಸಲ್ಲಿಸ್ತೀವಿ. ಆದರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದ ಒಬ್ಬ ಹೆಸರಾಂತ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ರವರಿಗೆ ಹಾಗೂ ನಮ್ಮ ಸಮಾಜದ ಗೌರವವಾಗಿರುವಂತಹ ನಮ್ಮ ಉಲೇಮಾಗಳಿಗೆ ಬಹಳ ಕೇವಲವಾಗಿ ಮಾತಾಡಿರ್ತಾರೆ. ಏನು ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಜಮೀರ್ ಅಹಮದ್ ಖಾನ್ ಸಾಹೇಬ್ರವರನ್ನು ಹಾಗೂ ನಮ್ಮ ಉಲೇಮಾಗಳನ್ನು ನಡೆಸ್ಕೊಂಡ ರೀತಿ ಇದೆಯಲ್ಲ, ಇದು ಕೇವಲ ಜಮೀರ್ ಅಹಮದ್ ರವರಿಗಾಗಲಿ ನಮ್ಮ ಉಲೇಮಾಗಳಿಗೆ ಮಾಡಿರುವಂತಹ ಅವಮಾನ ಅಲ್ಲ, ಇದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಮಾಡಿರುವಂತಹ ಅವಮಾನ. ಹಾಗಾಗಿ ನಾವು ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡುತ್ತೇವೆ. ಇಡೀ ಮುಸ್ಲಿಂ ಜನಾಂಗ ಉಲೇಮಾಗಳ ಜೊತೆ ಹಾಗೂ ನಮ್ಮ ಪ್ರಶ್ನಾತೀತ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ರವ್ರ ಜೊತೆಗೆ ಯಾವತ್ತೂ ಕೂಡ ಇದೆ. ನೀವೇನು ಈ ನಿಮ್ಮ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾರವರು, ದಾವಣಗೆರೆಯ ಪ್ರಭಾವಿ ರಾಜಕಾರಣಿಯಾಗಿರುವಂತಹ ಎಸ್ ಮಲ್ಲಿಕಾರ್ಜುನ್ ರವರು ಹಾಗೂ ಇನ್ನಿತರರು ಕೆಲವು ಜನ ಏನು ನಮ್ಮ ಉಲೇಮಾಗಳಿಗೆ ಮತ್ತು ಜಮೀರ್ ಅಹಮದ್ ಖಾನ್ ರವರಿಗೆ ತಾವು ಅವಮಾನ ಮಾಡಿದ್ದೀರಿ, ಇದನ್ನೆಲ್ಲ ತಕ್ಷಣವೇ ಸರಿಪಡಿಸ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ತಾವೇನು ಇಷ್ಟು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ, ಅಲ್ಪಸಂಖ್ಯಾತರು ನಮ್ಮ ಸಹನೆಯ ಕಟ್ಟೆ ಒಡೆದಿದೆ. ಹಾಗಾಗಿ ಇದಕ್ಕೆ ಪ್ರತಿಯಾಗಿ ನಿಮಗೆ ಬಿಸಿಯನ್ನು ಖಂಡಿತವಾಗೂ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ತಲುಪಿಸುತ್ತೆ. ಬರುವಂಥ ದಾವಣಗೆರೆ ಚುನಾವಣೆಯಲ್ಲಿರ್ಬೋದು ಹಾಗೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯ ತಾವೇನು ನಮಗೆ ನಡೆಸ್ಕೊಳ್ತಿರೋಂಥ ರೀತಿ, ಏನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇಡಗಂಟು ಅಂತ ತಿಳ್ಕೊಂಡಿದ್ದೀರಾ, ಅದು ನಾವು ಯಾರ ಇಡಗಂಟು ಅಲ್ಲ. ನಾವು ಕೂಡ ಸ್ವತಂತ್ರರು. ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಏನು ಸಮಾನತೆ ಇದೆ ಅದೇ ರೀತಿಯ ಸಮಾನತೆ ನಮಗೂ ಇದೆ. ತಮ್ಮಲ್ಲಿ ಏನು ಮನಸ್ಸಿನಲ್ಲಿದೆ, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಂತ ಏನಿದೆ ಅದನ್ನು ತಾವು ತಮ್ಮ ತಲೆಯಿಂದ ತೆಗಿಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಬಹಳ ರಾಜಕೀಯ ತೊಂದರೆಗಳನ್ನು ತಾವು ಅನುಭವಿಸ್ತೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಸರ್. ಪ್ರತಿಯೊಂದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. 70 ವರ್ಷದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ್ವಿ. ನಾವು ಕಾಂಗ್ರೆಸ್ ಪಕ್ಷದ ಈ ಸರಿ ನಮಗೆ ಅವಮಾನ ಆಗಿರೋದ್ರಿಂದ, ನಮ್ಮ ಸಮಾಜಕ್ಕೆ ಅವಮಾನ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸರ್ ಈ ಸಾರಿ ದಾವಣಗೆರೆ ಚುನಾವಣೆ. ಯಾಕೆಂತೇಳಿ ಇದೊಂದು ಅವಕಾಶ ಅವರಿಗೆ. ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಬರುವಂತಹ ಸಾರ್ವತ್ರಿಕ ಚುನಾವಣೆ ಇನ್ನೂ ಹೆಚ್ಚಿನ ಪರಿಣಾಮ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ. ಈಗ ದಾವಣಗೆರೆಯಲ್ಲಂತೂ ಖಂಡಿತವಾಗಿ ನಾವು ಈ ಸತಿ ಅವ್ರಿಗೆ ಪಾಠ ಕಲಿಸ್ತೀವಿ. ಅದರ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ಇದೆ. ನಮಗೆ ಸಾಮಾಜಿಕ ನ್ಯಾಯ ಅಂತ ಏನು ಕಾಂಗ್ರೆಸ್ ಪಕ್ಷ ಬರೀ ಬಾಯಿನಲ್ಲಿ ಹೇಳ್ತದೆ, ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕನಿಷ್ಠ ಏನು ನಮಗೆ MLAಗಳನ್ನು MLCಗಳನ್ನು ಕೊಡಬೇಕು, ನಿಗಮ ಮಂಡಳಿಗಳಿಗೆ ಕೊಡಬೇಕು, ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ಏನು ನಮಗೆ ಕೊಡಬೇಕು, ಆಮೇಲೆ ಅನುದಾನವನ್ನು ಏನು ನೀವು ಹೇಳ್ಕೊಂಡಿದ್ರಿ ಹಿಂದೆ ಅದು, ಮತ್ತು ಕಳೆದ ಚುನಾವಣೆಯಲ್ಲಿ ತಾವು ಹೇಳಿದ್ರಿ 4% ರಿಸರ್ವೇಷನ್ ನಾವು ವಾಪಸ್ ಕೊಡ್ತೀವಿ ಅಂತೇಳಿ ಇತ್ತು. ಆಮೇಲೆ ಸಾಕಷ್ಟು ನಮ್ಮ ಅಲ್ಪಸಂಖ್ಯಾತರ ಇಶ್ಯೂಗಳಿತ್ತು. ಅದ್ರ ಬಗ್ಗೆ ನಮಗೆಲ್ಲ ಏನು ನೀವು ವಾಗ್ದಾನ ಮಾಡಿದರೆ ಅದನ್ನೆಲ್ಲ ಸರಿಪಡಿಸ್ಕೋಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಜಮೀರ್ ಅಹಮದ್ ಸಾಹೇಬ್ರವರಿಗೆ ಒಂದು ಅವಹೇಳನಕಾರವಾಗಿ ಮಾತಾಡಿದ್ದಾರೆ, ಏನು ಕೆಟ್ಟನಂಗೆ ಮಾತಾಡಿದ್ದಾರೆ. ದಯವಿಟ್ಟು ಎಸ್ ಮಲ್ಲಿಕಾರ್ಜುನ್ ರವರು ಆ ಮಾತನ್ನು ವಾಪಸ್ ತಗೊಂಡು ಜಮೀರ್ ಅಹಮದ್ ರವರಿಂದ ಕ್ಷಮೆ ಹೆಚ್ಚಿಸಬೇಕು. ಇಲ್ಲಾಂದರೆ ಮುಸ್ಲಿಂ ಸಮುದಾಯ ಅವರಿಗೆ ಮುಂದೆ ಪಾಠ ಕಲಿಸುವಂಥ ಕೆಲಸ ಅಂತೂ ನಡೀತಾ ಇದೆ, ಮುಂದೇನು ನಡೆಯುತ್ತೆ. ತಕ್ಷಣ ಅವರು ಕ್ಷಮೆ ಯೋಚಿಸಬೇಕು. ಜಮೀರ್ ಅಹಮದ್ ಅವರು ನಮ್ಮ ನಾಯಕರು, ಅವರು ನಮ್ಮ ಕರ್ನಾಟಕದ ಮುಸ್ಲಿಂ ಜನಾಂಗದ ನಾಯಕರು ಅವರು. ಹಾಗಾಗಿ ಅವರಿಗೆ ಅವಹೇಳನವಾಗಿ ಮಾತಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಅವರು, ಕೆಲವೊಂದು ನಾಯಕರು ಮಾತಾಡಿದ್ದಾರೆ. ದಯವಿಟ್ಟು ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ,
ಎಸ್ ಮಲ್ಲಿಕಾರ್ಜುನ್ ಅವರು ತಕ್ಷಣ ಈ ಜಮೀರ್ ಅಹಮದ್ ಸಾಹೇಬ್ ಅವರಿಗೆ ಕ್ಷಮೆ ಯೋಚಿಸಬೇಕು, ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕಂದರೆ ನಮ್ಮ ನಾಯಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು ಭಾಳ ತಪ್ಪವರು. ಅವರೊಬ್ಬರು ನಾಯಕರು, ಅವ್ರು ಬಂದು ಇಲ್ಲಿ ಮಾತಾಡಬೇಕಾ, ಅವ್ರು ಇಲ್ಲಿ ಏನು ಹೇಳಬೇಕು ಅಂತ ಹೇಳೋದು ತಪ್ಪದವರು. ಕರ್ನಾಟಕದ ನಾಯಕರು ಇವರು ಒಂದು ನಾಯಕರಾಗಿ ಇನ್ನೊಬ್ರು ನಾಯಕರಿಗೆ, ಅಲ್ಪಸಂಖ್ಯಾತರ ನಾಯಕರಿಗೆ ಹಿಂಗೆ ಮಾತಾಡೋದು ಭಾಳ ತಪ್ಪು. ದಯವಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರು ತಕ್ಷಣ ಕ್ಷಮೆ ಯೋಚಿಸಬೇಕು, ಜಮೀರ್ ಅಹಮದ್ ಅವರಿಗೆ ಕ್ಷಮೆ ಯೋಚಿಸಬೇಕು. ನಮ್ಮ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂಗೆ ಆಗತ್ತೆ. ಕ್ಷಮೆ ಯೋಚಿಸಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ಎಸ್ ಮಲ್ಲಿಕಾರ್ಜುನ್ ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ನಮ್ಮ ಸಮುದಾಯ. ದಯವಿಟ್ಟು ಅವರು ತಕ್ಷಣ ನಮ್ಮ ಬೇಡಿಕೆ ಏನಂದರೆ ಕ್ಷಮೆ ಯೋಚಿಸಬೇಕು ಅವರು ಜಮೀರ್ ಅಹಮದ್ ಅವರು. ಅಲ್ಪಸಂಖ್ಯಾತರ ಧ್ವನಿ